ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದೊಂದು ದೇಶದ ಬಡಜನರ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ತಂದಿರುವಂತ ಕಾನೂನು. ಈ ಕಾನೂನಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಸಡಿಲುಗೊಳಿಸೋದಾಗ್ಲಿ ಅಥವಾ ಅದನ್ನ ರದ್ದುಪಡಿಸೋದಾಗ್ಲಿ ಅದು ಬಡವರಿಗೆ ಮಾಡ್ತಕ್ಕಂಥ ಅನ್ಯಾಯ, ಶ್ರಮಜೀವಿಗಳಿಗೆ ಮಾಡ್ತಕ್ಕಂಥ ಅನ್ಯಾಯ. ಹಳ್ಳಿಯ ಕೃಷಿ ಕಾರ್ಮಿಕರ ಬದುಕಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ, ಅವರ ಗ್ರಾಮದಲ್ಲಿನೇ ಉದ್ಯೋಗ ಸಿಗಬೇಕು ಅಂತೇಳಿ, ಅವರ ಪಂಚಾಯಿತಿ ಪ್ರದೇಶದೊಳಗನೆ ಉದ್ಯೋಗ ಸಿಗಬೇಕು ಅಂತೇಳಿ ಈಗಾಗ್ಲೇನೆ ಕೆಲವು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಈ ಕಾನೂನನ್ನ ಬಿಜೆಪಿ ಸರ್ಕಾರ ರದ್ದುಪಡಿಸೋದ್ರ ಮೂಲಕ ಬಡವರಿಗೆ ದ್ರೋಹ ಎಸಗಿದೆ. ವಿಬಿ ಗ್ರಾಮ್ಜಿ ಈ ಕಾನೂನನ್ನ ತಂದು ಈ ಗುತ್ತಿಗೆದಾರ ಓರಿಯೆಂಟೆಡ್ ಕಾನೂನನ್ನ ತಂದಿದ್ದಾರೆ. ಕಾರ್ಪೊರೇಟ್ ಸೆಕ್ಟರ್ಗಳನ್ನ ಬೆಂಬಲಿಸೋದಕ್ಕೆ, ಒತ್ತು ಕೊಡೋದಕ್ಕೆ, ಅವ್ರಿಗೆ ಅನುಕೂಲ ಮಾಡೋದಕ್ಕೆ ಈ ಕಾನೂನು ತಂದಿದ್ದಾರೆ. ಇದನ್ನ ಸರ್ವತಾ ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಏನು ನಾವು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಕೃಷಿ ಕಾರ್ಮಿಕರ ಮೂಲಕ ಆಸ್ತಿ ಸೃಷ್ಟಿ ಮಾಡ್ತಾ ಇದ್ವಿ, ಆ ಆಸ್ತಿ ಸೃಷ್ಟಿಗೆ ತಣ್ಣೀರು ಎರಚಿದ್ದಾರೆ. ಆ ಹಿನ್ನೆಲೆಯೊಳಗೆ ನಾವು MGNREGA ಕಾನೂನು ಮರುಸ್ಥಾಪನೆ ಆಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟವನ್ನ ಮುಂದುವರಿಸಬೇಕು. ಸರ್ಕಾರ ಒಂದು ಆರೋಪ ಮಾಡ್ತಿದ್ರು, ನರೇಗಾದಲ್ಲಿ ಕೆಲವೊಂದಿಷ್ಟು ಲೋಪದೋಷ ಇತ್ತು, ಅದನ್ನ ಸರಿಪಡಿಸುವ ಪ್ರಯತ್ನ ಮಾಡಿದೀವಿ ಅಂತ ಅಷ್ಟೇ ಹೇಳ್ತಾರೆ. ಆ ಲೋಪದೋಷಗಳೇನದಾವಲ್ಲ, ಆ ಲೋಪದೋಷಗಳನ್ನ ಸರಿಪಡಿಸೋದಕ್ಕೆ ಸೋಷಿಯಲ್ ಆಡಿಟ್ ಇರೋದು. ಅದಕ್ಕಿಂತ ದೊಡ್ಡವೇನಾದ್ರೂ ಇದ್ರೆ ನಿಮ್ಮ ED, CBI, ಇನ್ಕಮ್ ಟ್ಯಾಕ್ಸ್ ಇವೆಲ್ಲ ಅವ್ರನ್ನ ನೀವು ಉಪಯೋಗ ಮಾಡಕ್ ಬರೋದಿಲ್ವಾ? ಒಮ್ಮೆ ಉಪಯೋಗ ಮಾಡಿದ್ರ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರವನ್ನ CBI ಗೋಯಿಸಬೇಕು ಅಂತ ಹೇಳಿ ವಿಪಕ್ಷದವರು ಆಗ್ರಹ ಮಾಡ್ತಾ ಇದ್ದಾರೆ ಸರ್. ಯಾಕೆ ಏನಿದೆ ಅದು? ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನೋದು ಸರ್. ಅಯ್ಯೋ, ಆ CBI ದವ್ರಿಗೆ ಮೊದಲಿಗೆ 1,000 ಕೋಟಿ ರೂಪಾಯಿ ಇದೆಯಲ್ಲ, ಅದನ್ನ ಹುಡುಕಂತ